ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವಿತ್ತು ಯುಗಾದಿ ಹಬ್ಬದ ಸ್ಪೆಷಲ್ಲು ಯುಗಾದಿ ಹಬ್ಬದ ದಿನ ಏನೇನು ಮಾಡ್ಕೊಂಡ್ವಿ, ಹೇಗೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ಅನ್ನೋದನ್ನು ನಾನಿಲ್ಲಿ ಫುಲ್ ಲೆಂತ್ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ಕೂಡ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹೀಗೇ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಯುಗಾದಿ ಹಬ್ಬದ ಹಿಂದಿನ ದಿನ ಮಾರ್ಕೆಟ್ಗೆಲ್ಲ ಹೋಗಿ ಹಾಗೆ ಮಾವಿನ ಸೊಪ್ಪು, ತೋರಣ ಕಟ್ಟಲಿಕ್ಕೆ, ಹಾಗೆ ತುಂಬ ಬೇವಿನ ಸೊಪ್ಪು ಎಲ್ಲನೂ ಪರ್ಚೇಸ್ ಮಾಡಬೇಕಿತ್ತು. ಸೊ ಹಾಗಾಗಿ ಮಾರ್ಕೆಟ್ಗೆಲ್ಲ ಹೋಗಿ ಹಾಗೆ ಮಕ್ಕಳಿಗೆ ಬಟ್ಟೆನೂ ಕೂಡ ಪರ್ಚೇಸ್ ಮಾಡಬೇಕಾಗಿತ್ತು. ಮಕ್ಕಳಿಗೆ ಬಟ್ಟೆ ಯಾವುದು ಬೇಕು ಅಂತೇಳಿ ಸೆಲೆಕ್ಟ್ ಮಾಡಲಿಕ್ಕೆ ಅಂತ ಮಾರ್ಕೆಟಲ್ಲಿರುವಂಥ ಶಾಪಿಗೆ ಹೋದ್ವಿ. ರೆಗ್ಯುಲರ್ ಅಂತ ಏನಲ್ಲ, ಬಟ್ ಎಲ್ಲಿ ಕಂಫರ್ಟಬಲ್ ಆಗುತ್ತೆ ಅಲ್ಲಿ ತೊಗೊತಾ ಇರ್ತೀವಿ. ಈ ಸಾರಿ ಮಕ್ಕಳು ಫ್ರೆಂಡ್ ಕ್ಲಾಸ್ಮೇಟ್ ಇದ್ದಾರೆ ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ಅವ್ರಿಗೆ ಯಾವ್ದು ಬೇಕು ಅದನ್ನು ಪರ್ಚೇಸ್ ಮಾಡಲಿ ಅಂತ ಹೇಳಿ ನಾನು ಸುಮ್ಮನೆ ನಿಂತಿದ್ದೆ. ಹಾಗೆಯೇ ಅವ್ರು ಕೂಡ ಯಾವ್ದು ಬೇಕು ಅಂತ ಹೇಳಿ ಅವರು ತೊಗೊತಾ ಇದ್ರು. ಇದು ಸೂಟ್ ಆಗುತ್ತಾ ನೋಡಿ ಅಪ್ಪಂಗೆ ಫೋಟೋ ಕಳಿಸ್ತೀನಿ ಅಂತ ನೋಡ್ತಾಯಿದ್ರು. ಸೊ ಚಿಕ್ಕವನು ಕೂಡ ಇಬ್ಬರು ವೈಟ್ ಕಾಂಬಿನೇಷನಲ್ಲೇ ತೊಗೊಂಡ್ರು. ಹಾಗೆಯೇ ಇಬ್ಬರದು ಕೂಡ ಸೆಲೆಕ್ಟ್ ಕೂಡ ಆಯಿತು. ಜಾಸ್ತಿ ಏನು ಟೈಮ್ ತೊಗೊಳ್ಳಿಲ್ಲ, ಬಟ್ ಸೆಲೆಕ್ಷನ್ ಮಾಡೋದ್ರಲ್ಲಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಆದ್ರೂ ಕೂಡ ಬೇಗ ಹೋಗಿ ಹಿಂದಿನ ದಿವಸ ಆಗಿರೋದ್ರಿಂದ ತುಂಬ ಕೆಲಸ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾನೇನು ಪರ್ಚೇಸ್ ಮಾಡಲಿಲ್ಲ, ಬಟ್ ಮಕ್ಕಳಿಗೆ ಮಾತ್ರ ಬಟ್ಟೆನ ಕೊಡಿಸ್ದೆ ಅಷ್ಟೇ. ಅದಾದಮೇಲೆ ಯಥಾ ಪ್ರಕಾರ ಮಾಮೂಲಿ ನೈಟ್ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡಿದ್ದೆ ಆಲ್ರೆಡಿ. ಮತ್ತು ಬೆಳಿಗ್ಗೆ ಎದ್ದು ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿ ಇಬ್ರಿಗೂ ಕೂಡ ಕೂರಿಸಿದ್ದೆ. ಹಾಗೆ ಕೂರಿಸಿ ಸ್ವಲ್ಪ ಕುಂಕುಮ ಇಟ್ಟು ದೀಪನೂ ಹಚ್ಚಿಟ್ಟಿದ್ದೆ ಆಗಲೇ. ಹಾಗೆ ದೀಪ ಹಚ್ಚಿಟ್ಟು ನೋಡಿ ಸುಮ್ಮನೆ ಕೂರ್ತಿಲ್ಲ ಆಯಿತಾ. ತುಂಬ ಕಿತಾಪತಿ ಮಾಡ್ತಾರೆ ಇಬ್ಬರು ಕೂಡ. ಒಂದು ನಿಮಿಷ ಸೈಲೆಂಟಾಗಿರಲ್ಲ. ನಾನು ಹೊರಗಡೆ ಹೋಯ್ತು ಅಂದರೆ ಮತ್ತೆ ಈ ಕಡೆ ಸ್ಟಾರ್ಟ್ ಮಾಡಿರ್ತಾರೆ. ಮತ್ತು ಇವತ್ತು ಕೂಡ ಹಾಗೆ ತರಲೆ ತುಂಟಾಟನ ಮಾಡ್ತಾ ಕೂತಿದ್ರು. ಅವನಿಗೆ ಹೆಂಗೆ ಹಚ್ತಿದ್ದಾರೆ ಅಂತ ನೋಡ್ತಾ ಕೂತಿದ್ದ ಅವನು. ಹಾಗೆಯೇ ಇಬ್ರಿಗೂ ಕೂಡ ಇದು ಮಾಡಿ ತುಂಬ ಏನೋ ಒಂಥರ ಫೀಲ್ ಆಗ್ತಿದೆ ಅಮ್ಮ, ಹೀಗೆ ಮಸಾಜ್ ಮಾಡ್ತಾಯಿರಿ ಅಂತ ಇಬ್ಬರು ಕೂಡ ಇದು ಮಾಡ್ತಾಯಿದ್ರು. ಹಾಗೆಯೇ ಅವನನ್ನೇ ನೋಡ್ತಾ ಇದ್ದ ಹೇಗೆ ಮಾಡ್ತಾರೆ ಇವತ್ತು ನಮ್ಮಮ್ಮ ನೋಡೋಣ ಅಂತೇಳಿ. ಹೋದ ವರ್ಷವೂ ಮಾಡಿದೆ ಹಾಗೆ ಎಣ್ಣೆ ಹಚ್ಚಿದ್ದು ಅಷ್ಟೇ. ಬಟ್ ಈ ವರ್ಷ ಹೀಗೆ ಏನಾದರೂ ಮಾಡೋಣ ಅಂತ ಹೇಳಿ ಸ್ವಲ್ಪ ಅಭ್ಯಂಜನ ಸ್ನಾನ ಥರ ಮಾಡಿಸೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಹಾಗೆ ಇಬ್ರಿಗೂ ಕೂಡ ಎಣ್ಣೆನ ನೀಟಾಗಿ ಹಚ್ತಾಯಿದ್ದೆ. ಅಷ್ಟರೊಳಗೆ ಚಿಕ್ಕವನು ಅಮ್ಮ ತುಂಬ ಚೆನ್ನಾಗಿ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗ್ತಿದೆ, ಮೈಕೈ ನೋವೆಲ್ಲ ಹೋಗ್ತಾಯಿದೆ, ಇನ್ನೂ ಸ್ವಲ್ಪ ಹಾಗೆ ಎಣ್ಣೆನ ಉಜ್ತಾ ಇರಿ ಅಮ್ಮ ಅಂತ ಹೇಳ್ತಾ ಇದ್ದ. ಸರಿ ಅಂತ ಹೇಳಿ ನಾನು ಕೂಡ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡಿ. ಟೈಮ್ ಇರಲಿಲ್ಲ ಅಲ್ವಾ, ಹಬ್ಬದ ದಿನ ಅಲ್ವಾ, ಹಾಗಾಗಿ ಟೈಮ್ ಕಮ್ಮಿ ಇರುತ್ತೆ. ಸೊ ಆದರೂ ಕೂಡ ಇಬ್ರಿಗೂ ಎಣ್ಣೆನ ಹಚ್ಚಿ ಆರತಿನ ಮಾಡಿ ಅವ್ರಿಗೆ ಸ್ನಾನಕ್ಕೆ ಪ್ರಿಪೇರ್ ಮಾಡಿಸ್ದೆ. ಬಟ್ ಆದರೆ ಈ ಚಿಕ್ಕವನಿಗಂತೂ ಏನೋ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗ್ತಿದೆ ಮೈಂಡು. ಸೊ ಅದಕ್ಕೆ ಅವನು ಸುಮ್ಮನೆ ಕೂತ್ಬಿಟ್ಟಿದ್ದಾನೆ. ಹಾಗೆ ಏನು ಗೊತ್ತಾ, ತುಂಬ ತರಲೆ ಮಾಡ್ತಾರಾಯ್ತಾ, ಒಂದು ನಿಮಿಷ ಸೈಲೆಂಟಾಗಿರಲ್ಲ. ನೋಡಿ ಹೆಂಗೆ ನಗ್ತಿದ್ದಾನೆ ಗೊತ್ತಾ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾನಾಯ್ತಾ. ಮತ್ತು ಒಬ್ಬರು ಸೈಲೆಂಟಾಗಿ ಕೂರಲ್ಲ ಆಯಿತಾ. ಇಬ್ಬರೂ ಒಂದು ನಿಮಿಷ ಆ ಕಡೆ ಈ ಕಡೆ ಹೋದರೆ ಸಾಕು ಏನಾದರೂ ಕಿತಾಪತಿ ಮಾಡ್ತಾರೆ. ಒಂದು ನಿಮಿಷನೂ ಸೈಲೆಂಟಾಗಿ ಇರಬೇಕು ಮಾಡಬೇಕು ಅಂತ ಇದ್ದೇ ಇಲ್ಲ. ಅವನಂತೂ ಎಣ್ಣೆ ಹಚ್ಚುತ್ತಿರ್ಬೇಕಾದ್ರೆ ಹಚ್ಚಿ ಇನ್ನು ಅಂತ ಏನು ಸುಮ್ಮನೆ ಕೂತಿದ್ದ ಆಯಿತಾ. ಹೆಂಗೆ ಅನಿಸಿದೆ ಅಂದರೆ ಅವನಿಗೆ ಒಂಥರ ಮೈಕೈ ಭಾರೆಲ್ಲ ಹೋದಂಗಾಯಿತು. ಆಮೇಲೆ ಅವನಿಗೆ ಫೇಸಿಗೆ ಹಚ್ಚಿರಲಿಲ್ಲ ನಾನು ಎಣ್ಣೆನ, ಅವನಿಗೂ ಹಚ್ಚಿ ಫೇಸ್ಗೆ ಎಣ್ಣೆನಾ ಅಂತ ಏನೋ ಒಂಥರ ಏನೋ ಹೇಳ್ತಿದ್ದ ಕಾಮಿಡಿ ಮಾಡಿಕೊಂಡು. ಅವನಿಗೆ ಯಾಕೆ ಹಚ್ಚಿಲ್ಲ ಎಣ್ಣೆನ ಮುಖಕ್ಕೆ, ನಂಗೆ ಮಾತ್ರ ಹಚ್ಚಿದ್ದೀರಾ ಅಂತ. ಸರಿ ಅಂತ ಹೇಳಿ ಅವನಿಗೂ ಕೂಡ ಅವನು ಹೇಳ್ದ ಅಂತೇಳಿ ಮುಖಕ್ಕೆ ಹಚ್ಚೋದು ಮರೆತು ಬಿಟ್ಟಿದ್ನಲ್ಲ. ಸೊ ಅವನಿಗೂ ಕೂಡ ಹಚ್ಚಿದೆ. ಅವ್ನು ನೆನಪು ಮಾಡಿದ್ದು ಒಳ್ಳೆಯದೇ ಆಯಿತು. ಸರಿ ಅಂತ ಹೇಳಿ ಅವರಿಬ್ಬರಿಗೂ ಕೂಡ ಎಣ್ಣೆನ ಹಚ್ಚಿದಾಗಿದೆ. ಹಾಗೆಯೇ ಇಬ್ಬರಿಗೂ ಸ್ವಲ್ಪ ಆರತಿನ ಮಾಡಿ ಎದೆಲ್ಸೋಣ ಅಂತ ಹೇಳಿ ಆರತಿ ಕೂಡ ಮಾಡಿದೆ. ನೋಡಿ ಒಂದು ನಿಮಿಷ ಸುಮ್ಮನೆ ಕೂರ್ತಿಲ್ಲ ಅಲ್ವಾ. ನನಗೆ ಹಿಂಗಾಗಿದೆ ಅಂತ ಹೇಳಿ ಅವನ ಮೈಯಿಂದ ತೆಗೆದು ಎಣ್ಣೆನ ಅವನ ಮೈಗೆ ಹಚ್ಚೋದೆಲ್ಲ ಮಾಡ್ತಿದ್ರು.
ಹಾಗೆ ಪೂಜೆನೆಲ್ಲ ಮುಗಿಸಿ ಮಕ್ಕಳಿಗೆ ಎಲ್ಲ ಸ್ನಾನಗಿನೆಲ್ಲ ಮುಗಿಸೋದಾಯಿತು. ಹಾಗೆ ನಮಗೆ ಸ್ಟವ್ ಕೂಡ ಪೂಜೆ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಬೇಳೆನ ಕೂಡ ಇಲ್ಲಿ ನಾನೊಂದು 2 ಗ್ಲಾಸ್ ಬೇಳೆನ ತೊಗೊಂಡಿದ್ದೆ. ನೀಟಾಗಿ ವಾಶ್ ಮಾಡಿಕೊಂಡು ಬೇಳೆನ ಬೇಯಲಿಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು ಕಾಲು ಗಂಟೆ ಬೆಂದರೆ ಸಾಕಾಗುತ್ತೆ. ಸೊ ಬೇಳೆನೂ ಕೂಡ ಬೇಯಲಿಕ್ಕಿಟ್ಟು ಪಕ್ಕದಲ್ಲಿ ಮೈದಾ ಹಿಟ್ಟನ್ನ ತೊಗೊಂಡು, ಮೈದಾ ಹಿಟ್ಟು ತುಂಬ ಮೀಡಿಯಮ್ ಆಗಿ ನಾವು ತುಂಬ ತೆಳುವಾಗಿ ನಾವು ಅದಕ್ಕೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಒಬ್ಬಟ್ಟಿಗೆ ಸರಿಯಾದ ಪ್ರಮಾಣದಲ್ಲಿ ಬರಬೇಕು ಅಂತ ಹೇಳಿ ನಾನೇನು ಮಾಡಿದೆ, ಇಲ್ಲಿ ಅದನ್ನು ಜರಡಿ ಮಾಡಿಕೊಂಡು ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊತಾ ಇದ್ದೆ. ಹಾಗೆ ಚಿಟಿಕೆ ಅರಿಶಿಣದ ಪುಡಿನ ಹಾಕಿ ಎಣ್ಣೆನ ಜಾಸ್ತಿ ಹಾಕಿದಾಗ ಮೈದಾ ಹಿಟ್ಟು ತುಂಬ ನೆಂದಾಗ ಒಬ್ಬಟ್ಟು ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ನಾನು ಕಲಸಿ ಇಟ್ಟು ಒಂದು ಸೈಡಿಗೆ ಎತ್ತಿಟ್ಟೆ. ಅಷ್ಟರೊಳಗೆ ಬೇಳೆ ಕೂಡ ಬೆಂದಿತ್ತು. ಸೊ ನೋಡಿ, ಇಷ್ಟು ಪ್ರಮಾಣದಲ್ಲಿ ಬೆಂದರೆ ಸಾಕಾಗುತ್ತೆ. ನಾನು ಅದನ್ನು ಕೂಡ ಬೇಯಿಸ್ಕೊಂಡಿದ್ದಾಗಿದೆ. ಈಗ ಪಕ್ಕದಲ್ಲಿ ಅದನ್ನು ಒಂದು ಜರಡಿ ಇಟ್ಟು ಅದನ್ನು ಶೋಧಿಸ್ಕೊತಾ ಇದ್ದೀನಿ. ಯಾಕೆಂದರೆ ಒಬ್ಬಟ್ಟು ಸಾರು ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಅದನ್ನು ಕೂಡ ಎಕ್ಸ್ಟ್ರಾ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ, ಬೇಳೆ ಮತ್ತು ರಸನ. ಇದಾದಮೇಲೆ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಇದು ಬೇಳೆ ಎಲ್ಲ ತಣ್ಣಗಾದಮೇಲೆ ಬೆಲ್ಲನ ಹಾಕಿ ಒಂದು 2 ಕಪ್ ಬೇಳೆ ಹಾಕ್ಕೊಂಡಿದ್ದೆ ಅಲ್ವಾ. ಸೊ ಅದಕ್ಕಾಗಿ ನಾನಿಲ್ಲಿ ಒಂದು 2 ಅಚ್ಚು ಬೆಲ್ಲನ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಸೊ ಈ ರೀತಿ ಈ ಪ್ರಮಾಣದಲ್ಲಿ ಹಿಟ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಹೂರಣ ಕೂಡ ರೆಡಿ ಆಯಿತು. ಆಮೇಲೆ ಮತ್ತೆ ನಾನಿವಾಗ ಸಾಂಬಾರಿಗೆ ಕೂಡ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು. ಏಕೆಂದರೆ ಬೇಗ ಪ್ರಿಪೇರ್ ಮಾಡಿಕೊಂಡ್ರೆ ಎಲ್ಲ ಬೇಗ ಆಗುತ್ತೆ ಅಂತ ಹೇಳಿ ಒಂದು ಕಡಾಯಿನ ಇಟ್ಟು ಅದಕ್ಕೆ ಎಣ್ಣೆನ ಹಾಕಿ ಸಾಸಿವೆ ಏನು ಬೇಕಾಗಿಲ್ಲ, ಜೀರಿಗೆ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ, ಒಂದು ಟೊಮೆಟೊ ಒಂದು ಹಾಕಿದ್ರೆ ಸಾಕಾಗುತ್ತೆ. ಯಾಕೆಂದರೆ ಹುಣಸೆ ಹುಳಿಯನ್ನು ಕೂಡ ಬಿಡ್ತೀನಲ್ವ. ಸೊ ಸ್ವಲ್ಪ ಅರಿಶಿಣದ ಪುಡಿ ಎಣ್ಣೆನ ಹಾಕ್ಕೊಂಡು 1-2 ಕಾಳು ಮೆಣಸಿನ ಕೂಡ ಹಾಕ್ಕೊಳ್ಳಿ ಬೇಕಾದರೆ. ನಾನಿಲ್ಲಿ ಆಪ್ಷನಲ್ ಆಯಿತಾ. ಮತ್ತು 1 ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕ್ಕೊಂಡು ನಾನಿಲ್ಲಿ ಫ್ರೈನ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಅದನ್ನು ಕೂಡ ಲಾಸ್ಟಿಗೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿನ ತೊಗೊಂಡ್ರೆ ಸಾಕಾಗುತ್ತೆ. ಅದನ್ನು ಕೂಡ ತೊಗೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ. ಇದಾದಮೇಲೆ ನಾನಿಲ್ಲಿ ಜಾರ್ಗೆ ಆವಾಗಲೇ ಹೂರಣನ ರುಬ್ಕೊಂಡಿದ್ದೆ ಅಲ್ವಾ, ಅದ್ರ ಜೊತೆಗೇ ಇದನ್ನು ಹಾಕ್ತಿದ್ದೀನಿ. ಏಕೆಂದರೆ ಹೂರಣ ಅದರಲ್ಲಿ ಇತ್ತಲ್ವ. ಸೊ ಅದು ಇದ್ದರೆ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ನಾನು ಅದೇ ಜಾರಿಗೆ ಮಸಾಲೆನ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ರುಬ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡಿಕೊಂಡು ನೋಡಿ ಈ ಪ್ರಮಾಣದಲ್ಲಿ ರುಬ್ಕೋಬೇಕಾಗುತ್ತೆ. ಪಕ್ಕದಲ್ಲಿ ಬಾಣಲೆನ ಇಟ್ಟು ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಹಿಂಗನ್ನ ಆ್ಯಡ್ ಮಾಡಿ ಈರುಳ್ಳಿನ ಕೂಡ ಹಾಕಿದ್ದೀನಿ. ಇಷ್ಟನ್ನು ಹಾಕಿ ಆ್ಯಡ್ ಮಾಡಾದಮೇಲೆ ನಾನು ರುಬ್ಬಿದ್ನಲ್ಲ ಮಿಶ್ರಣ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕೊಬೇಕಾಗುತ್ತೆ. ಆಗಲೇ ನಾನು ಇದು ಒಬ್ಬಟ್ಟು ರಸನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿಲ್ಲ, ಹಾಗೆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ಸ್ವಲ್ಪ ಹೊತ್ತು ಅದು ಮಸಾಲೆ ರುಬ್ಬಿರ್ತೀನಲ್ಲ, ಅದು ಎಲ್ಲ ಸ್ಮೆಲ್ ಹೋದ್ಮೇಲೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ. ಇದಾದಮೇಲೆ ನಾನು ಆವಾಗಲೇ ಬೇಳೆನ ಶೋಧಿಸಿದ ನೀರಿತ್ತಲ್ಲ, ಸೊ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಯಾವ ಪ್ರಮಾಣದಲ್ಲಿ ಕನ್ಸಿಸ್ಟೆನ್ಸಿ ಬೇಕೋ ಅದರಲ್ಲಿ ನೀವು ಮಾಡ್ಕೊಬೋದು. ಇಲ್ಲಿ ಪಕ್ಕದಲ್ಲಿ ನಾನು ಸ್ವಲ್ಪ ಹೆಸರುಬೇಳೆ ಪಾಯಸನ ಮಾಡ್ಕೊಳ್ಳೋಣ ಅಂತ ಹೇಳಿ ನೀರನ್ನ ಇಟ್ಟು ಅದಕ್ಕೆ ಬೆಲ್ಲನ ಕರಗಲಿಕ್ಕೆ ಇಟ್ಟಿದ್ದೆ. ಹಾಗೆ ಒಬ್ಬಟ್ಟು ಸಾಂಬಾರಿಗೆ ಹೂರಣ ಮಾಡ್ಕೊಂಡಿರ್ತೀವಲ್ಲ, ಬೆಲ್ಲ ಹಾಕೋದಕ್ಕಿಂತ ಹೂರಣ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಸೊ ಹಾಗಾಗಿ ನಾನು ಹೂರಣನೇ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹುಳಿ ರಸನ ಕೂಡ ಬಿಟ್ಕೊಂಡೆ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾಂಬಾರು. ನಿಮ್ಗೆ ಯಾರಿಗಾದರೂ ಇದು ಅರ್ಥ ಆಗಿಲ್ಲ ಅಂದರೆ ಸಪ್ರೇಟಾಗಿ ಮತ್ತೊಮ್ಮೆ ಅದರದ್ದೇ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಪಕ್ಕದಲ್ಲಿ ನಾನು ಇವಾಗ ಒಂದು ಚಿಕ್ಕದು ಜಾರನ್ನ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ಕಾಯಿ ತುರಿ, ಏಲಕ್ಕಿ, ಹಾಗೆ 1-2 ಸ್ಪೂನಷ್ಟು ಗಸಗಸೆನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಹೆಸರುಬೇಳೆ ಪಾಯಸಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಹೆಸರುಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ, 1-2 ವಿಷಲ್ ಕೂಗಿಸಿ. ಹಾಗೆಯೇ ಅದನ್ನು ಕೂಡ ಬೆಲ್ಲನ ಶೋಧಿಸಿ ಅದ್ರ ಜೊತೆಗೆ ಹೆಸರುಬೇಳೆ ಜೊತೆಗೆ ಕಾಯಿ ತುರಿನ ರುಬ್ಕೊಂಡಿದ್ನಲ್ಲ ಅದ್ರ ಮಿಶ್ರಣ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಕಡೆ ಪಾಯಸ ಕೂಡ ರೆಡಿ ಆಯಿತು. ಹೆಸರುಬೇಳೆ ಪಾಯಸ ಅಲ್ವಾ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಈ ಕಡೆ ಪಕ್ಕದಲ್ಲಿ ಸಾಂಬಾರು ರೆಡಿ ಆಗ್ತೈತಲ್ಲ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಲಿಡ್ ಕ್ಲೋಸ್ ಮಾಡಿ ಎತ್ತಿಟ್ಟು ಪಕ್ಕದಲ್ಲಿ ಬಾಣಲೆನ ಇಟ್ಟು ಸಾಸಿವೆ ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಅರಿಶಿನ ಪುಡಿ ಎಲ್ಲವನ್ನೂ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ನೀಟಾಗಿ ಫ್ರೈನ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಹೆಸರುಕಾಳು ಪಲ್ಯ ಕೂಡ ಮಾಡ್ಕೊಂಡಿದ್ದೆ, ಹೆಸರುಬೇಳೆ ಮತ್ತು ಬೀನ್ಸ್ನ ಕೂಗಿಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದು ಕೂಡ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈನ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅರಿಶಿಣದ ಪುಡಿನ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಉಪ್ಪು ಆಲ್ರೆಡಿ ನಾನು ಹಾಕ್ಕೊಂಡಿದ್ದೆ, ಬೇಯಲಿಕ್ಕೇ ಹಾಕ್ಕೊಂಡಿದ್ದೆ ಹೆಸರುಕಾಳು ಮತ್ತು
ಬೀನ್ಸು ಬೇಯುವಾಗಲೇ ನಾನು ಹಾಕ್ಕೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಒಂದು ಪಕ್ಕದಲ್ಲಿ ಎತ್ತಿಡ್ಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸೌತೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಕಾಯಿ ತುರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸಾಂಬಾರು ಸೊಪ್ಪು, ಉಪ್ಪು, ರುಚಿಗೆ ತಕ್ಕಷ್ಟು ಎಲ್ಲವನ್ನೂ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಪಕ್ಕದಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ಕಡೆಯದಾಗಿ ಹೆಸರುಬೇಳೆನ ಕೂಡ ಆ್ಯಡ್ ಮಾಡಿಕೊಂಡೆ. ಈಗ ಮತ್ತೆ ಸ್ಟವ್ನ ಆನ್ ಮಾಡಿ ಲಾಸ್ಟಲ್ಲಿ ಒಬ್ಬಟ್ಟನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟವ್ ಆನ್ ಮಾಡಿ ಹೂರಣ ಕೂಡ ರೆಡಿಯಾಗಿತ್ತು. ಯಾಕೆಂದರೆ ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರೊಳಗೆ ಹೂರಣ ಕೂಡ ಒಂದು 2 ಅವರ್ಸು ಹಾಗೆಯೇ ಕಲಸಿ ಇಟ್ಟರೆ ತುಂಬ ಸಾಫ್ಟಾಗಿ ನೀಟಾಗಿ ಒಬ್ಬಟ್ಟು ಬರುತ್ತೆ ಅಂತ ಹೇಳಿ ನಾನು ಅದನ್ನು ಒಂದು 2 ಗಂಟೆ ಟೈಮ್ ಹಾಗೆಯೇ ನೆನೆಯಲಿಕ್ಕೆ ಬಿಟ್ಟಿದ್ದೆ. ಸೊ ಬೇಗ ಬೇಗ ಅಡುಗೆ ಆದರೆ ಎಲ್ಲಾದರೂ ಹೊರಗಡೆ ಕೂಡ ಹೋಗಿ ಬರ್ಬೋದು ಅಂತ ಹೇಳಿ ನಾನು ಹೂರಣನ ಕೂಡ ಎಲ್ಲ ರೆಡಿಯಾಗಿತ್ತಲ್ಲ, ಸೊ ಅದನ್ನು ಕೂಡ ಉಂಡೆಗಳನ್ನಾಗಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ನಮ್ಮನೇಲಿ ಸ್ವೀಟ್ನ ಯಾರು ಜಾಸ್ತಿ ತಿನ್ನಲ್ಲ, ಏನೋ ಹೆಚ್ಚು ಕಮ್ಮಿ ಅಂದರೂ ಒಂದೊಂದು ಒಬ್ಬಟ್ಟು ತಿಂತಾರೆ ಅಷ್ಟೇ. ನನ್ನ ತಾತ ಇದ್ದಾರಲ್ಲ, ಅವರು 2 ಒಬ್ಬಟ್ಟು ತಿಂದರು, ಇನ್ನು ನಾವೆಲ್ಲ ಒಂದೊಂದಷ್ಟೇ ತಿಂದಿದ್ದು. ಏಕೆಂದರೆ ಒಬ್ಬಟ್ಟು ನಾನೊಬ್ಬಳು ಇಷ್ಟಪಡ್ತೀನಿ, ಆದರೂ ಕೂಡ ನಾನು ಒಂದೇ ತಿನ್ನೋದಾಯ್ತಾ. ಮುಂಚೆ ಎಲ್ಲ ತುಂಬ ಇಷ್ಟಪಡ್ತಾಯಿದ್ದೆ ಒಬ್ಬಟ್ಟಂದರೆ, ಬಟ್ ಇವಾಗ ನಾನು ಅಷ್ಟೊಂದು ಇಷ್ಟಪಡಲ್ಲ. ಸೊ ತಿನ್ಬೇಕನ್ನಿಸ್ದಾಗ ಒಂದು ಸ್ವಲ್ಪನಾದರೂ ಮಾಡ್ಕೊಂಡ್ಬಿಡ್ತೀನಿ ಆಯಿತಾ. ಮತ್ತು ನಮ್ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ನಾನು ಜಾಸ್ತಿ ಮಾಡೋದೇ ಒಬ್ಬಟ್ಟು. ಸೊ ಯಾಕೆಂದರೆ ನನಗೆ ಒಬ್ಬಟ್ಟು ಇಷ್ಟ, ಯಾಕೆಂದರೆ ಆ ಟೈಮಲ್ಲಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಒಬ್ಬಟ್ಟು ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಇವಾಗ ನೋಡಿ ಹೂರಣ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗಿತ್ತು ಆಯಿತಾ. ಒಂದು 2 ಅವರ್ಸ್ ಚೆನ್ನಾಗಿ ನೆನೆಸಿಟ್ಟಿದ್ನಲ್ಲ, ಸೊ ಹಂಗಾಗಿ ಚೆನ್ನಾಗಾಗಿತ್ತು. ಹೂರಣ ಕೂಡ ಸ್ವಲ್ಪ ದಪ್ಪ ಇದ್ದಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಆಯಿತಾ. ಸೊ ನನಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ತೊಟ್ಕೊಬೋದು. ನೋಡಿ ಇದು ಬಟರ್ ಪೇಪರು ತುಂಬ ಚೆನ್ನಾಗಿದೆ. ಹಂಚ್ ಮೇಲೆ ಇಟ್ಟರು ಕೂಡ ಅದು ಏನೂ ಆಗೋಲ್ಲ. ಬಟರ್ ಪೇಪರು ತುಂಬಾ ಬಿಸಿಯಾದರೂ ಕೂಡ ಒಂದು ಸ್ವಲ್ಪನೂ ಮೆಲ್ಟ್ ಆಗೋದಾಗಲಿ ಆ ಥರ ಆಗೋದಾಗಲಿ ಏನೂ ಆಗಿಲ್ಲ. ಸೊ ನಾನು ಇಲ್ಲೇ ಹಾಸನಲ್ಲಿ ನಿಯರಲ್ಲಿ ಹರ್ಷ ಬೇಕ್ರಿ ಅನಿಸುತ್ತೆ, ಅಲ್ಲೇ ತರಿಸಿದ್ದು. ಸೊ ತುಂಬ ಚೆನ್ನಾಗಾಯಿತು ಒಬ್ಬಟ್ಟು ಕೂಡ ಇವತ್ತು. ಹಾಗೆಯೇ ದೇವ್ರಿಗೂ ಕೂಡ ನೈವೇದ್ಯಕ್ಕೆ ಇಟ್ಬಿಟ್ಟು ತಾತ ಬಂದರು. ಅಷ್ಟರೊಳಗೆ ಊಟ ಕೂಡ ಅವರಿಗೆ ಊಟ ಬಡಿಸೋಣ ಅಂತ ಹೇಳಿ ನಾನು ಎಲ್ಲವನ್ನು ಕೂಡ ಒಂದು ಟೇಬಲ್ ಮೇಲೆ ರೆಡಿ ಮಾಡಿ ಇಟ್ಕೊಂಡೆ. ಸೊ ಬಡ್ಸೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲವನ್ನು ಕೂಡ ಹಾಲಲ್ಲಿ ತಂದು ಪ್ರಿಪೇರ್ ಮಾಡಿಕೊಂಡೆ. ಸೊ ತಾತ ಕೂಡ ಅಷ್ಟರೊಳಗೆ ಬಂದರು, ಅವ್ರಿಗೂ ಕೂಡ ಊಟ ಬಡಿಸೋಣ ಅಂತ ಹೇಳಿ ಊಟಕ್ಕೆ ಬಡಿಸೋಣ ಅಂತ ಬಾಳೆದೆಲೆನ ಇಟ್ಟು ಅವ್ರಿಗೆ ಊಟಕ್ಕೆ ಕೂರಿಸಿದೆ. ಸೊ ನಮ್ಮನೆಯವರು ಮತ್ತು ಮಕ್ಕಳು ಸ್ವಲ್ಪ ಲೇಟಾಗಿ ಬಂದರು, ಸ್ವಲ್ಪ ಕೆಲಸ ಇದೆ ಆಮೇಲೆ ಬರ್ತೀನಿ ಅಂತ ಹೇಳಿ ಲೇಟಾಗೆ ಬಂದರು ಅವರು ಊಟಕ್ಕೆ. ಸೊ ಅಷ್ಟರೊಳಗೆ ಇವರು ತಾತಂದು ಊಟ ಆಗಲಿ ಅಂತ ಹೇಳಿ ಅವ್ರಿಗೇ ಫಸ್ಟು ಊಟ ಬಡಿಸ್ದೆ. ಸೊ ಇದೆಲ್ಲ ಆದಮೇಲೆ ತಾತ ಕೂಡ ಚೆನ್ನಾಗಿ ಊಟ ಮಾಡಿದ್ರು, ಊಟ ಎಲ್ಲ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಹಾಗೆಯೇ ಸರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಬೇಗ ಊಟ ಬಡಿಸ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ಸೊ ಅವ್ರಿಗೂ ಬಂದಮೇಲೆ ಅವ್ರಿಗೂ ಕೂಡ ಊಟನ ಬಡಿಸಿದ್ದಾಯಿತು. ಸೊ ಅವರು ನೀನು ಕುತ್ಕೊಬಾ ಜೊತೆಯಲ್ಲೇ ಊಟ ಮಾಡೋಣ ಅಂತ ಹೇಳ್ತಾಯಿದ್ರು. ಸೊ ನಾನು ಇಲ್ಲ, ನೀವು ಊಟ ಮಾಡಿ, ನಿಮಗೆ ಬಡಿಸ್ಬಿಟ್ಟು ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದೆ. ಸೊ ಅವ್ರು ಕೂಡ ಒಂದೇ ಒಂದು ಒಬ್ಬಟ್ಟನ್ನ ತಿಂದರು ಸಾಕು ಅಂತ ಹೇಳಿ. ಹಾಗೆಯೇ ನಾನು ಮಾಡಿದಂಥ ಐಟಮ್ ಎಲ್ಲ ತುಂಬ ಕಾಣಿಸ್ತಾಯಿತ್ತು, ತುಂಬ ಚೆನ್ನಾಗಾಗಿತ್ತು. ನಾನು ಪ್ರತಿ ವರ್ಷ ಇಷ್ಟೇ ಐಟಮ್ನ ಮಾಡ್ತೀನಿ. ಹಾಗೆ ಬಡಿಸ್ಲಿಕ್ಕೆ ಯಾರೂ ಇಲ್ಲ ಅಂತ ಹೇಳಿ ನಾನು ಆಲ್ರೆಡಿ ನನಗೂ ಒಂದು ಎಲೆನ ಇಟ್ಕೊಂಡು ನಾನು ಬಡಿಸ್ಕೊಂಡಿದ್ದೆ. ಸೊ ಇಬ್ಬರು ಕೂಡ ಜೊತೆಲೇ ಕೂತ್ಕೊಂಡು ಊಟನ ಕೂಡ ಮುಗಿಸ್ಕೊಂಡು ನಾವು ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ದೊಡ್ಡ ಗದ್ದವಳ್ಳಿ ಅಂತ ಹೇಳಿ. ಸರಿ ಅಂತ ಹೇಳಿ ಬೇಗ ಊಟನ ಮುಗಿಸ್ಕೊಂಡೆ. ಹಾಗೆ ಮಕ್ಕಳು, ನಾನು ಮತ್ತು ನಮ್ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ನ ಮಾಡಿದ್ವಿ. ಸೊ ಅದರದ್ದು ಒಂದು ಲೈವ್ ವಿಡಿಯೋನೇ ನಾನು ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ವಿವರಣೆನ ಅಲ್ಲಿದ್ದಂತಹ ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ಲ ಅರ್ಚಕರು, ಅವರು ಆ ದೇವಸ್ಥಾನದ ಬಗ್ಗೆ ತುಂಬ ವಿವರಣೆನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನನಗೆ ತುಂಬ ದಿನದಿಂದ ಹೋಗಬೇಕು ಅಂತ ಅನ್ನಿಸ್ತಿತ್ತು, ಬಟ್ ನನಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಈ ಸರಿ ಫೈನಲಿ ಯುಗಾದಿ ಹಬ್ಬದ ದಿನ ಟೈಮ್ ಕೋಡ್ ಬಂತು ಅಂತ ಹೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.